ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, IPL ಮೆಗಾ ಆಕ್ಷನ್ 2025 RCBಗೆ ಅದ್ಭುತವಾಗಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಬಹಳಷ್ಟು ಉತ್ತಮವಾದಂತಹ ಆಟಗಾರರನ್ನ RCB ಖರೀದಿ ಮಾಡಿದೆ. ಅದರಲ್ಲೂ ಒಂದಿಷ್ಟು ಆಟಗಾರರನ್ನ ಕೈ ಬಿಟ್ಟು ಎಲ್ಲೊಂದ್ ಕಡೆ RCB ಫ್ಯಾನ್ಸ್ ಕೆಂಗಣ್ಣಿಗೆ ಗುರಿಯಾಗಿದ್ರು ಕೂಡ ತಂಡವನ್ನ ಅದ್ಭುತವಾಗಿ ಕಟ್ಟುವಲ್ಲಿ ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬಹುದು. ತುಂಬಾ ಚೆನ್ನಾಗಿದೆ ಟೀಮ್, ನೋಡ್ತಾ ಇದ್ರೆ ಬ್ಯಾಲೆನ್ಸಿಂಗ್ ಆಗಿ ಕಾಣಿಸ್ತಾ ಇದೆ. ಇದೆಲ್ಲದರ ನಡುವೆ ಕ್ಯಾಪ್ಟನ್ ಯಾರು ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ತೆಗೆದುಕೊಂಡಿರುವಂತ ಆಟಗಾರರ ಪೈಕಿ ಕ್ಯಾಪ್ಟನ್ಸಿ ವಹಿಸುವಂತ ಒಬ್ಬ ಆಟಗಾರ ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ವಿರಾಟ್ ಕೊಹ್ಲಿ ಅವರು ಇದ್ದಾರೆ. ವಿರಾಟ್ ಕೊಹ್ಲಿ ಅವರು ಮಾತ್ರ ನನ್ನ ಕ್ಯಾಪ್ಟನ್ಸಿ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ರಜತ್ ಪಟ್ಟಿದಾರ್ಗೆ ಏನಾದ್ರು ಪಟ್ಟ ಕಟ್ತಾರ? ಇನ್ನು ಯಾರಿದ್ದಾರೆ ಹಾಗಾದ್ರೆ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋರು? ಒಂದ್ಸಾರಿ ಯಾರ್ಯಾರು ಇದ್ದಾರೆ ತಂಡದಲ್ಲಿ ಅನ್ನೋದನ್ನ ಹೇಳ್ಬಿಡ್ತೀನಿ. ಮೊದಲಿಗೆ ರಿಟೈನ್ ಮಾಡಿಕೊಂಡಿರುವುದು ವಿರಾಟ್ ಕೊಹ್ಲಿ, ರಜತ್ ಪಟ್ಟಿದಾರ್, ಯಶ್ ದಯಾಳ್. ಈ ಮೂವರು ಕೂಡ ಮೊದಲು ರಿಟೈನ್ ಮಾಡಿಕೊಂಡಿತ್ತು RCB. ಅದಾದ ನಂತರ ಅದ್ಭುತವಾದಂತಹ ಪ್ಲೇಯರ್ ಗಳನ್ನ ಪಿಕ್ ಮಾಡುತ್ತೆ ಆಕ್ಷನ್ ನಲ್ಲಿ. ಜೋಶ್ ಹೆಜಲ್ವುಡ್ ಇದ್ದಾರೆ, ಫಿಲ್ ಸಾಲ್ಟ್ ಇದ್ದಾರೆ, ಜಿತೇಶ್ ಶರ್ಮಾ ಇದ್ದಾರೆ, ಭುವನೇಶ್ವರ್ ಕುಮಾರ್, ಲಿಯಾಮ್ ಲಿವಿಂಗ್ಸ್ಟೋನ್, ರಸಿಕ್ ಧಾರ್, ಕೃಣಾಲ್ ಪಾಂಡ್ಯ, ಟೀಮ್ ಡೇವಿಡ್, ಜಕೋಬ್ ಬೆಥೆಲ್, ಸುಯೇಶ್ ಶರ್ಮಾ, ದೇವದತ್ ಪಡಿಕಲ್, ನುವಾನ್ ತುಷಾರ, ರೊಮಾರಿಯೋ ಶಫರ್ಡ್, ಲುಂಗಿ ಎಂಗಿಡಿ, ಸ್ವಪ್ನಿಲ್ ಸಿಂಗ್ ಇದ್ದಾರೆ, ಮೋಹಿತ್ ರಾಥೆ, ಅಭಿನಂದನ್ ಸಿಂಗ್, ಸ್ವಸ್ತಿಕ್ ಶಿಖಾರ್, ಮನೋಜ್ ಬಾಂಡ್ಗೆ. ಇಷ್ಟು ಜನ ನಮ್ಮ ತಂಡದಲ್ಲಿದ್ದಾರೆ. ಇನ್ನು ಬಹಳ ಖುಷಿ ಆಗುವುದೇನೆಂದ್ರೆ ಆಲ್ರೌಂಡರ್ಸ್ ಗಳಿಗೂ ಕೂಡ ಈ ಬಾರಿ ಹೆಚ್ಚಿನ ಮಣೆ ಹಾಕಿದ್ದಾರೆ ನಮ್ಮ RCB ಫ್ರಾಂಚೈಸಿಯವರು. ಇಷ್ಟು ಆಟಗಾರರ ಪೈಕಿ ಯಾರಾಗ್ತಾರೆ ಹಾಗಾದ್ರೆ ಕ್ಯಾಪ್ಟನ್? ನಾನು ಈಗಾಗಲೇ ಹೇಳಿದಾಗೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಸಿ ವಹಿಸೋದಿಲ್ಲ. ಅದಾದ ನಂತರ ಫಿಲ್ ಸಾಲ್ಟ್ ಏನಾದ್ರು ಕೊಡ್ತಾರಾ? ಡೌಟ್. ಯಾಕೆ ಅಂತ ಹೇಳಿದ್ರೆ ಫಿಲ್ ಸಾಲ್ಟ್ ಇದೇ ಮೊದಲ ಬಾರಿಗೆ RCB ಬಂದಿದ್ದಾನೆ. ಇನ್ನು RCB ತಂಡವನ್ನ ಅರ್ಥ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಇದರ ಜೊತೆಗೆ ಜಿತೇಶ್ ಶರ್ಮಾ ಕಳೆದ ಬಾರಿ ಪಂಜಾಬ್ ತಂಡ ಇವರನ್ನೇ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡಿತ್ತು. ಕಾರಣಾಂತರಗಳಿಂದ ಇವರನ್ನ ಕ್ಯಾಪ್ಟನ್ ಮಾಡಲಿಲ್ಲ. ಆದ್ರೆ ಕ್ಯಾಪ್ಟನ್ಸಿ ಗುಣ ಇರುವಂತ ಮತ್ತೊಬ್ಬ ಆಟಗಾರ ಅಂತ ಅಂದ್ರೆ ಅದು ಜಿತೇಶ್ ಶರ್ಮಾ. ಹಾಗಾಗಿ ನಮ್ಮ RCB ಏನಾದ್ರೂ ಜಿತೇಶ್ ಶರ್ಮಾ ಅವರನ್ನ ಕ್ಯಾಪ್ಟನ್ ಅಂತ ನೋಡ್ತಾ ಇದೆಯಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಜಿತೇಶ್ ಶರ್ಮಾ ವಿಕೆಟ್ ಕೀಪರ್, ಬ್ಯಾಟ್ಸ್ಮನ್ ಮತ್ತು ಡೌನ್ ಆರ್ಡರ್ ನಲ್ಲಿ ಸಖತ್ತಾಗಿ ಬ್ಯಾಟ್ ಮೇಯಿಸ್ತಾರೆ. ಹಾಗಾಗಿನೇ ಜಿತೇಶ್ ಶರ್ಮಾಗೆ ಏನಾದ್ರೂ ಕ್ಯಾಪ್ಟನ್ಸಿ ಕೊಡ್ತಾರಾ ಅನ್ನೋದು ಒಂದು ಕುತೂಹಲದ ಪ್ರಶ್ನೆ ಇದೆ. ಇದ್ರ ಜೊತೆಗೆ ಭುವನೇಶ್ವರ್ ಕುಮಾರ್ ಕೂಡ ಇದ್ದಾರೆ. ಭುವನೇಶ್ವರ್ ಅಷ್ಟು ಪಂದ್ಯಗಳನ್ನ ಆಡುವಂತ ಸಾಮರ್ಥ್ಯ ಹೊಂದಿದ್ದಾರೆ. ಹಾಗಾಗಿ ಭುವನೇಶ್ವರ್ ಕುಮಾರ್ಗೆ ಏನಾದ್ರೂ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನ ನೀಡ್ತಾರಾ? ಈ ಹಿಂದೆಯೂ ಕೂಡ ಭುವನೇಶ್ವರ್ ಕುಮಾರ್ RCB ತಂಡದಲ್ಲಿ ಇದ್ದಂತ ಆಟಗಾರ. ಹಾಗಾಗಿ ಭುವನೇಶ್ವರ್ ಕುಮಾರ್ ಅವರನ್ನು ಕೂಡ ಕ್ಯಾಪ್ಟನ್ಸಿ ನೋಡಬಹುದು ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಇನ್ನು ಬೇರೆ ಬೇರೆ ಆಟಗಾರರು ಇದ್ದಾರೆ. ಆದ್ರೆ ಅವರೆಲ್ಲರಿಗೂ ಕ್ಯಾಪ್ಟನ್ಸಿ ಕೊಡುವಂತ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಇನ್ನು ಜಾಸ್ತಿ ಕಾಣಿಸ್ತಾ ಇರೋದು ಅದು ರಜತ್ ಪಾಟಿದಾರ್. ರಜತ್ ಪಾಟಿದಾರ್ ಅವರಿಗೆ ಕ್ಯಾಪ್ಟನ್ ಶಿಪ್ ಕೊಡಬೇಕು ಅನ್ನೋದು ಫ್ಯಾನ್ಸ್ ಆಗ್ರಹ. ಕೆಲವೊಂದ್ ಕಡೆ ವಿರಾಟ್ ಕೊಹ್ಲಿನೇ ಕ್ಯಾಪ್ಟನ್ ಆಗ್ಬೇಕು ಮತ್ತೆ ಅಂತ ಫ್ಯಾನ್ಸ್ ಹೇಳ್ತಾ ಇದ್ರು ಕೂಡ ವಿರಾಟ್ ಕೊಹ್ಲಿ ಯಾಕೋ ಕ್ಯಾಪ್ಟನ್ ಆಗ್ಬೇಕು ಅಂತ ಇಷ್ಟಪಡ್ತಾ ಇಲ್ಲ. ಹಾಗಾಗಿ ಮೇ ಬಿ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ರಜತ್ ಪಾಟಿದಾರ್ಗೆ ಕ್ಯಾಪ್ಟನ್ಸಿ ಕೊಡಿ ಅನ್ನೋ ನಿಟ್ಟಿನಲ್ಲಿ ಹೇಳುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಹಾಗಾಗಿ ರಜತ್ ಪಾಟಿದಾರ್ ಅವರಿಗೇನೆ ಈ ಬಾರಿ RCBಯ ಕ್ಯಾಪ್ಟನ್ ಆಗುವ ಅವಕಾಶ ಒದಗಿ ಬರ್ತಾ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾಗಿ ರಜತ್ ಪಾಟಿದಾರ್ ಏನಾದ್ರೂ ಕ್ಯಾಪ್ಟನ್ ಆದ್ರೆ ನಿಜಕ್ಕೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ರಜತ್ ಪಾಟಿದಾರ್ಗೆ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರುತ್ತೆ ಮತ್ತು ಒಳ್ಳೆಯದಾಗುತ್ತೆ. ಯಾಕೆ ಅಂತ ಹೇಳಿದ್ರೆ RCB ಫ್ರಾಂಚೈಸಿ ನಿಮ್ಗೆಲ್ಲ ಗೊತ್ತೇ ಇದೆ, ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂತಹ ಒಂದು ಫ್ರಾಂಚೈಸಿ. ಹಾಗಾಗಿ ರಜತ್ ಪಾಟಿದಾರ್ ಅವ್ರ ಮೇಲೆ ಎಲ್ಲರ ಕಣ್ಣಿರುತ್ತೆ. ಹಾಗಾಗಿ ರಜತ್ ಪಾಟಿದಾರ್ ಈ ಒಂದು ನಮ್ಮ RCB ತಂಡದ ಕ್ಯಾಪ್ಟನ್ ಆದ್ರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ನೋಡೋಣ RCB ಫ್ರಾಂಚೈಸಿ ಏನ್ ನಿರ್ಧಾರ ಮಾಡುತ್ತೆ. ಜೊತೆಗೆ ವೀಕ್ಷಕರೇ, ನಿಮಗೆ RCBಯ ಕ್ಯಾಪ್ಟನ್ ಯಾರಾಗಬೇಕು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ.